ನಮಸ್ತೆ, ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ತಿರುಗುಪ್ಪ ನಗರದ ತಾಲೂಕು ಪಂಚಾಯಿತಿ ಕಚೇರಿಯ ಆವರಣದ ಸುತ್ತಲೂ ಕೂಡ ಅನಾವಶ್ಯಕ ತ್ಯಾಜ್ಯಗಳಿಂದ ತುಂಬಿರುವುದು ಅನೈತಿಕ ಚಟುವಟಿಕೆಗಳ ತಾಣವಾಗಿರುವುದಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಆವರಣದ ಹಿಂಬದಿಯಲ್ಲಿ ಇರುವಂತಹ ಮಹಾತ್ಮ ಗಾಂಧೀಜಿ ವೃತ್ತದಲ್ಲಿನ ಬೀದಿ ಬದಿಯಲ್ಲಿ ಇರುವಂತಹ ತ್ಯಾಜ್ಯಗಳು ಮದ್ಯದ ತ್ಯಾಜ್ಯದ ಬಾಟಲಿಗಳು ಯಥೇಚ್ಛವಾಗಿದ್ದು, ಆವರಣದಲ್ಲಿ ಕಸದ ತ್ಯಾಜ್ಯವನ್ನ ಸುಟ್ಟು ಹಾಕಿ ತ್ಯಾಜ್ಯ ವಿಲೇವಾರಿ ಘಟಕದಂತೆ ಭಾಸವಾಗ್ತಾ ಇದೆ. ಕಚೇರಿಯ ಒಳಗಡೆ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲೂ ಕೂಡ ಅನಾವಶ್ಯಕವಾದ ವಸ್ತುವನ್ನು ಹೊಂದಿಸಲಾಗಿದೆ. ಕಚೇರಿಯಲ್ಲಿ ಇಲಾಖೆಯ ಉಪಯೋಗಕ್ಕಿಂತ ಹೆಚ್ಚಿನ ಕೊಠಡಿಗಳು, ದಾಸ್ತಾನು ಕೇಂದ್ರಗಳಂತೆ ಇದೊಂದು ಗುಜರಿ ಅಂಗಡಿಯಂತೆ ಕಂಡುಬರುತ್ತಿದೆ. ಕಚೇರಿಗೆ ಸಂಬಂಧಿಸಿದ ದಾಸ್ತಾನು ಕೇಂದ್ರದಲ್ಲಿ ಅಂಗವಿಕಲರಿಗೆ ಸಂಬಂಧಿಸಿದ ನೂತನ ಬೈಕ್ ಅರ್ಹ ಫಲಾನುಭವಿಗಳಿಗೆ ತಲುಪದೆ ಹಲವು ವರ್ಷಗಳಿಂದ ಕಳೀತಾ ಇದ್ರೂ ಕೂಡ ಹೇಳೋರಿಲ್ಲ ಕೇಳುವರು ಇಲ್ಲದಂತಾಗಿದೆ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಕಾರ್ಯಾಲಯದ ಪಕ್ಕದಲ್ಲೇ ಕಸದ ವಾತಾವರಣ ಹಾಗೂ ಮೂತ್ರ ವಿಸರ್ಜನೆ ತಾಣವಾಗಿದ್ರೂ ಕೂಡ ಪವನ್ ಕುಮಾರ್ ಎಸ್ ದಂಡಪ್ಪನವರು ಮಾತ್ರ ಮುಂದಿನ ದಿನದಲ್ಲಿ ಸ್ವಚ್ಛಗೊಳಿಸುವುದಾಗಿ ಹರಿಗೆ ಉತ್ತರ ನೀಡ್ತಾ ಇದ್ದಾರೆ. ಕಾರ್ಯಾಲಯದಲ್ಲಿ ಎಲ್ಲೆಂದರಲ್ಲಿ ವಿದ್ಯುತ್ ವೈರ್ಗಳು ಜೋತಾಡ್ತಾ ಇದೆ. ಶೌಚಾಲಯ ಸ್ವಚ್ಛತೆ ಇಲ್ಲದೆ ಗಂಭೀರವಾಗ್ತಾ ಇದೆ. ತಮ್ಮ ಇಲಾಖೆ ವಾತಾವರಣದ ಸ್ವಚ್ಛತೆ ಬಗ್ಗೆ ಗಮನ ಹರಿಸಿದ ಇಒ ಅವರು ಇನ್ನು ಗ್ರಾಮ ಪಂಚಾಯಿತಿಗಳ ಅಭಿವೃದ್ಧಿಯ ಕಡೆಗೆ ಗಮನ ಹರಿಸಿರುವುದೇ ಯಕ್ಷ ಪ್ರಶ್ನೆಯಾಗಿದೆ. ಇನ್ನು ಮುಂದಾದರೂ ಸಂಬಂಧಿಸಿದ ಜಿಲ್ಲಾ ಮಟ್ಟದ ಸಿಇಒ ಕಚೇರಿಯ ಸ್ವಚ್ಛತೆಗೆ ಗಮನ ವಹಿಸಿ ನಿರ್ಲಕ್ಷ್ಯತೆಯ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಕಚೇರಿಗೆ ಅಲಿಯುವ ವಿವಿಧ ಗ್ರಾಮ ಪಂಚಾಯಿತಿಗಳ ಜನಪ್ರತಿನಿಧಿಗಳು, ಸಾರ್ವಜನಿಕರ ಒತ್ತಾಯವಾಗಿದೆ. ಹೊನ್ನೂರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.